ರಾಜ್ಯದಲ್ಲಿ ಬಿರು ಬಿಸಿಲಿನ ತಾಪಮಾನ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಇಂತಹ ಸಮಯದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಬಹಳ ಮುಖ್ಯವಾಗಿರುತ್ತದೆ. ಅದರಲ್ಲೂ ಬಾಯಿ ಇಲ್ಲದ ಪ್ರಾಣಿ ಪಕ್ಷಿಗಳು ದನಕರುಗಳಿಗೆ ನೀರಿನ ವ್ಯವಸ್ಥೆ ಬಹಳ ಮುಖ್ಯವಾಗಿದೆ. ಅದಕ್ಕಾಗಿ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಸಹ ದನಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸುವ ವ್ಯವಸ್ಥೆ ಮಾಡಬೇಕು ಎಂದು ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಸೋಮಣ್ಣ ಡಾಣಗಲ್, ವೀರಣ್ಣ ಪವಾಡದ ಮಹಾಂತೇಶ ಇವರು ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ವಿನಂತಿಸಿದ್ದಾರೆ. ವೀರಣ್ಣ ಹಡ್ಪತ್, NKS TV4 ನ್ಯೂಸ್, ಲಕ್ಷ್ಮೇಶ್ವರ. ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದವರಾದ ನಾನು ಸೋಮಣ್ಣ ಡಾಣಗಲ್ ಇವರು ತಿಳಿಸುವುದೇನೆಂದರೆ, ಈ ವರ್ಷ ಬೇಸಿಗೆ ಭಾಳ ಹೆಚ್ಚಾಗಿದ್ದು, ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ತಾಲೂಕಿನಲ್ಲಿ ಅನೇಕ ಪಶು ಪಕ್ಷಿಗಳು ಪ್ರಾಣಿಗಳು ನೀರಿಲ್ಲದ ಬಡಿದಾಡುವಂಥ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಸಾರ್ವಜನಿಕರಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಇವೆಲ್ಲಗೆ ನಾವು ತಿಳಿಸಪಡಿಸೋದೇನೆಂದರೆ, ಅರಣ್ಯ ಇಲಾಖೆಯವರು ಇಂಥ ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿ ತಟ್ಟೆಗಳ ಮುಖಾಂತರವಾಗಲಿ, ಎಲ್ಲಿಯಾದರೂ ಕೆರೆ ಕಟ್ಟಿ ಗೋ ಕಟ್ಟಿದ್ದಂಥ ಜಳದಲ್ಲಿ ನೀರನ್ನು ಬಿಡಿಸಿ ಸಾರ್ವಜನಿಕರ ಬೋರ್ವೆಲ್ಲಿಂದ ಅದರ ಮುಖಾಂತರ ಆ ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಆಗಬೇಕು. ಮತ್ತು ಎಲ್ಲ ಊರಿನಲ್ಲಿ ಕುಡಿಯೋಕೆ ನೀರು ಸಿಗದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ಬೋದು ಮುಂದೆ. ಅದಕ್ಕೆ ಇದನ್ನು ಎಚ್ಚರಿಕೆ ತಿಳ್ಕೊಂಡು ಪೂರ್ವಭಾವಿಯಾಗಿ ಎಲ್ಲಿ ಯಾವ ಹಳ್ಳಿಯೊಳಗೆ ನೀರಿನ ಅರವಟ್ಟಿಗೆ ಮುಖಾಂತರ ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡಬೇಕಂತ ಎಲ್ಲ ಜನಪ್ರತಿನಿಧಿಗಳಿಗೆ ಹಾಗೂ ತಿಳಿಸುತ್ತೇವೆ. ನಾವು ಬಿಸಿಲು ತಾಪಮಾನ ಹೆಚ್ಚಾಗಿ ಈ ಪ್ರಾಣಿ ಪಕ್ಷಿಗಳು ದನ ಕರಗಳು ಅಡವಿಯಲ್ಲಿ ನೀರಿಲ್ಲದೆ ಗೋಗಾಡ್ತಿದ್ದವು. ಅದಕ್ಕೆ ಅಂಥ ಯೋಜನೆಗಳಲ್ಲಿ ಫಾರೆಸ್ಟ್ ಇಲಾಖೆಯರು ನೀರಿನ ತೊಟ್ಟೆಗಳ ಮುಖಾಂತರ ಪಶು ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕು. ದನ ಕರಗಳಿಗೆ ಗ್ರಾಮ ಪಂಚಾಯತಿಯರಾಗಲಿ, ಮುನ್ಸಿಪಾಲ್ಟಿಯರಾಗಲಿ, ಲಕ್ಷ್ಮೇಶ್ವರ ತಾಲೂಕು ಬರುವಂಥ ಎಲ್ಲ ಹಳ್ಳಿಗಳಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿ ಈ ಬಿಸಿಲಿನ ತಾಪವನ್ನು ನಿವಾರಣೆ ಮಾಡುವಂಥ ಶಕ್ತಿನ ಕೊಡಬೇಕು. ನೀವು ಊರಿನಲ್ಲಿ ಕೆಲವೊಂದು ನೀರಿನ ಪಂಪ್ಸೆಟ್ ಕೈ ಪಂಪ್ಗಳಿವೆ, ನೀರಿನ ತೊಟ್ಟೆಗಳಿವೆ. ಆ ಮುಖಾಂತರ ಎಲ್ಲ ಓಣಿಯಲ್ಲಿ ಸಾರ್ವಜನಿಕರು ಸಹಕಾರ ಕೊಡಬೇಕು. ದನಕರಕೆಯ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿ ತಟ್ಟಿ ಮುಖಾಂತರ ಅವಕ್ಕೆ ನೀರು ಕೊಟ್ಟು ಆ ಒಂದು ಮೂಕ ಪ್ರಾಣಿಗಳ ನಿವೇದನೆಯನ್ನು ಮಾಡ್ತೀರಿ ಅಂತ ನಿಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಎಲ್ಲರೂ ನೀರಿನ ಆಹಾಕಾರವನ್ನು ಪಶು ಪಕ್ಷಿಗಳಿಗೆ ಒಂದು ಒಳ್ಳೆಯದಾಗಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಂತ ಮನವಿ ಮಾಡಿಕೊಂಡು ನಾನು ಮುಗಿಸ್ತೇನೆ. ಓಕೆ ಸರ್.